ಸರ್ಕಾರದಲ್ಲಿ ಯಾಕೆ ವಾಯಿಸುತ್ತಾ ಇಲ್ಲ? ಕೊತ್ತೂರು ಮಂಜುನಾಥ್ ಅವರು ಯಾತಕ್ಕೆ ಈ ಕೆಸಿ ವ್ಯಾಲಿ ನೀರಿನ ಬಗ್ಗೆ ತಕ್ಷಣ ಟ್ರೀಟ್ಮೆಂಟ್ ಆಗಬೇಕು, ಕೃಷ್ಣಾ ನದಿ ನೀರನ್ನು ತರಬೇಕು, ಕೆರೆಗಳ ಸುಸ್ಥೀಕರಣಗೊಳಿಸಬೇಕು ಅಂತಕ್ಕಂಥ ವಿಷಯಗಳು ಯಾಕೆ ಎತ್ತಾ ಇಲ್ಲ ಅಂತಕ್ಕಂಥದ್ದೇ ಇದು $1 ಮಿಲಿಯನ್ ಪ್ರಶ್ನೆ. ಕೊತ್ತೂರು ಮಂಜುನಾಥ್ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿ, ಇವತ್ತು ಅವರ ನಂತರ ಇವತ್ತು ನಮ್ಮ MLA ಅವರು ಸಮೃದ್ಧಿ ಆಗಿದ್ದಾರೆ. ಆ ಮಂಜುನಾಥ್ ಅವರು ನಾವು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಒಂದು ಸಭೆ ಮಾಡ್ತೀವಿ, ದಯವಿಟ್ಟು ಬರಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಕೂಡ ಮಾಡಿದ್ವಿ. ಅವರಿಗೆ ಇದು ಕೂಡ ಕೊಟ್ಟಿವಿ, ಮೆಟೀರಿಯಲ್ ಕೊಟ್ಟಿವಿ, ಪುಸ್ತಕಗಳು ತಗೊಂಡೋಗಿ ಕೊಟ್ವಿ. ಒಂದು ದಿವಸನೋ ಅಥವಾ ಏನೋ ಒಂದು 15 ನಿಮಿಷ ಏನೋ ಮಾತಾಡಿದ್ರು ಅಸೆಂಬ್ಲಿಯಲ್ಲಿ, ಸೆಷನಲ್ಲಿ ಮಾತಾಡಿದ್ರು ಅಷ್ಟೇ. ಅದಾದ ಮೇಲೆ ನೀರಿನ ಬಗ್ಗೆ ಯಾವುದೇ ತರವಾದಂತಹ ಮಾತಿರ್ತಿಲ್ಲ. ಶಿವಣ್ಣವರಿಗೆ ಮತ್ತು ಇವರೆಲ್ಲರಿಗೂ ಕೂಡ ಇರ್ತಕ್ಕಂಥ ಶಾಸಕರು ಹತ್ತಿರದಲ್ಲೇ ಇದ್ದಾರೆ, ನಾನು ಹತ್ತಿರದಲ್ಲಿದ್ದೇನೆ. ಯಾಕೆಂದ್ರೆ ನಾನು ಕೋಲಾರ ತಾಲೂಕಿನಲ್ಲಿ ಮತದಾರರಾದರೂ ಕೂಡ APMC ನಿಮ್ಮ ಮತದಾರರ ಪಟ್ಟಿಯಲ್ಲಿ ಮುಳಬಾಗಿಲು ತಾಲೂಕಲ್ಲೂ ಕೂಡ ನಾನು ಕೂಡ ಮತದಾರನೇ. ಹಾಗಾಗಿ ಆ ಸಮೃದ್ಧಿ ಮಂಜುನಾಥ್ ಅವ್ರಿಗೊಂದು ಮಾತು ದಯವಿಟ್ಟು ಹೇಳಬೇಕು. ನೀವೆಲ್ಲರೂ ಕೂಡ ದಯವಿಟ್ಟು ನೀರಾವರಿ ಹೋರಾಟದಲ್ಲಿ ಪಾಲ್ಗೊಂಡು ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಬೆಳಗ್ಗೆ ಎಲೆಕ್ಷನ್ ಇದೆ ಅಂತೇಳಿ ದುಡ್ಡು ಹಂಚ್ಕೊಂಡು ಅವ್ರು ನಡೆದು ಇವ್ರು ನಡೆದು ಎಲೆಕ್ಷನ್ ವೋಟ್ ತೆಗೆದುಕೊಳ್ಳೋಕ್ಕಿಂತ ಹೋರಾಟದಲ್ಲಿ ಮಾಡಿ ಜನಗಳ ಮನಸ್ಸಿನಲ್ಲಿ ನೀವು ಹೃದಯದಲ್ಲಿ ಸೇರಿಕೊಂಡು ಆ ವೋಟ್ ಸಂಪಾದನೆ ಮಾಡ್ಕೊಳ್ಳೋದು ಹೇಗಿದೆ, ನಾವು ಬೆಳೆದಂಥ ಅಕ್ಕಿ ಬೇಳೆನಲ್ಲಿ ಊಟ ಮಾಡೋದು ಹೇಗಿದೆ, ರೇಷನ್ ಅಕ್ಕಿ ಕೊಂಡ್ಕೊಂಡು ಬಂದು ಊಟ ಮಾಡೋದು ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೇಳಬೇಕು. ಸಮೃದ್ಧಿ ಮಂಜುನಾಥ್ ಅವರು 17ನೇ ತಾರೀಕು ಬರೋಕ್ಕೆ ಹೇಳಿ, ನೀವೆಲ್ಲರೂ ಕೂಡ ಬರೋಕ್ಕೆ ಹೇಳಿ, ವೇದಿಕೆ ಮೇಲೆ ಬರೋಕ್ಕೆ ಹೇಳಿ. ಕೊತ್ತೂರು ಮಂಜುನಾಥ್ ಅವರು ಬಂದರೂ ಕೂಡ ಅವನು ಕೂಡ ವೇದಿಕೆ ಮೇಲೆ ಬರೋಕ್ಕೆ ಹೇಳಿ. ನಮ್ಮನ್ನ ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಹೋರಾಟ, ಯಾವುದೇ ಪಕ್ಷ ಇಲ್ಲ, ಇದಕ್ಕೆ ಜಾತಿ ಇಲ್ಲ, ಬಣ ಇಲ್ಲ. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ಮುಳಬಾಗಿಲು ತಾಲೂಕಿನವರು ಇವೆಲ್ಲ ಮನಸ್ಸುಗಳಲ್ಲಿ ಏನೇನಿದೆಯೋ ಆ ಭಾವನೆಯನ್ನು ವ್ಯಕ್ತಪಡಿಸಬೇಕಾದ್ರೆ ಸಂಘ ಸಂಸ್ಥೆಗಳವರು ನಾವು 100 ಜನ, ನನ್ನ ಸ್ನೇಹಿತರು 1000 ಜನ ಅಂತಂದ್ರು. ಎಕ್ಸಾಗ್ಯುಲೇಷನ್ ಆಗಿ ಹೇಳಿರ್ಬೋದು 1000 ಜನ ಅಂತ. ಒಂದೊಂದು ಸಂಘಟನೆಯವರು ಕೂಡ 200-300 ಜನ ಪ್ರಯತ್ನ ಪಟ್ಟರೆ ನಮ್ಮ ಶಿವಣ್ಣ ಅವ್ರು ಹೇಳ್ತಾ ಇದ್ದಾರೆ, ಕ್ವಶನ್ ಮಾತನಾಡಿ ಕಂಪ್ಲೀಟ್ చేసుకొని ನಾನು ಅಂತೇಳಿ ನಾವು ಸ್ವಲ್ಪ ದೂರ ಇದೆ, ಕಿವಿನಲ್ಲಿ ಕೇಳಿಸ್ಕೊಂಡಿದ್ದಾರೆ. ಅದು ಸ್ಟ್ರಾಟಜಿ. ಅದು ಮೀಟಿಂಗ್ ಆಗೋದ ತಕ್ಷಣ ಇದು ಹೋರಾಟ ಆಗಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರು ಭಾಳ ಚೆನ್ನಾಗಿ ನಮ್ಮ SFI ಇದ್ರು ಅಂತ ಕಾಣ್ತದೆ. ಅವರು ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಫಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ SFI ಅಲ್ಲಿ ಕೋಲಾರ ಜಿಲ್ಲೆಗೆ. ಹಾಗಾಗಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು. ಇನ್ನೊಬ್ರು ಹೇಳಿದ್ರು, ಇವತ್ತು 17ನೇ ತಾರೀಕು ಆದ್ಮೇಲೆ ನೀವು ಈ ಕೆಲಸನ ನಿಮ್ಗೆ ಮೆಟ್ಲು ಹತ್ತಬೇಕು, ನೀವೇ ಹೊತ್ತು ಆಮೇಲೆ ಮೆಟ್ಲು ಹಿಡಿಬೇಡಿ, ನೀರು ಬರೋವರೆಗೂ ಕೂಡ. ಎಷ್ಟೋ ಜನ ಹೋರಾಟ ಮಾಡಿದವರು ನಮ್ಮ ಮಧು ಸೀತಪ್ಪನವ್ರ ಬಗ್ಗೆ ಎಷ್ಟು ವಿಶ್ವಾಸವಾಗಿ ನಮ್ಮ ಶಿವಣ್ಣವರು ಮೌನಾಚರಣೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಅವರು ಕೂಡ ನೀರಾವರಿ ಮಾಡಕ್ಕೆ ಹೋಗಿ ಕೂಡ ಸತ್ತೋದ್ರು. ಆದರೆ ಸತ್ತೋಗಿರ್ತಕ್ಕಂಥ GV ಶ್ರೀರಾಮ್ ರೆಡ್ಡಿ ಅವರ ಮಧು ಸಿದ್ದಪ್ಪನವರು ನೆನ್ಕೊಂಡ ರೀತಿಯಲ್ಲಿ ನಾನು ಕೂಡ ಅವಾಗ ಸತ್ತೋಗ್ತೀನಿ. ಸತ್ತೋದಾಗ ಸನ್ನಿಷ್ಠ ಪಕ್ಷ ಒಂದು 2 ನಿಮಿಷ ಮೌನವಾದ ಮಾಡ್ತಾರೆ ಅಂತಕ್ಕಂಥದ್ದು ಹಿರಿಮೆ ಅಲ್ವಾ? ಅದು ಹಿರಿಮೆ ಅಲ್ವಾ? ಮಾಡ್ತೀರಾ? ಇದು ಅಶ್ಯೂರೆನ್ಸ್ ಬೇಕಾಗಿರೋದು. ಆದರೆ ಒಂದು ಸಂತೋಷ ಏನಂದ್ರೆ ನಾನು ಇಲ್ಲಿರ್ತಕ್ಕಂಥ ಯಾರ್ದು ಕೂಡ ಮೌನಾಚರಣೆ ಮಾಡಕ್ಕೆ ನನಗೆ ಅವಕಾಶ ಕೊಡಬೇಡಿ ಅಂತ. ಹಾಗಾಗಿ ಈ ಒಂದು ಹೋರಾಟನ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ಳೋದಕ್ಕೆ ನಾವೆಲ್ಲ ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ, ಇನ್ನೂ ಕೂಡ ನೋಡಿದ್ರೆ ಇಲ್ಲಿ ಬಂದಿರತಕ್ಕಂಥವ್ರನ್ನೆಲ್ಲ ನೋಡಿದ್ರೆ ಸುಮಾರು 5-6% ಜನ ಲೀಡರ್ಸ್ ಮಾತ್ರ ಬಂದಿದ್ದಾರೆ. ಇನ್ನೂ ಕೂಡ 95% ಅಲ್ಲಿ ಕಣ್ಣಿಗೆ ಬರ್ತಾ ಇದೆ. ಆ ಲೀಡರ್ಸ್ ಯಾರು ಕೂಡ ಹೋರಾಟದಲ್ಲಿ ಇದ್ದವರೇ ಕಾಣಿಸ್ತಾ ಇಲ್ಲ. ಕಾರಣಗಳು ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಕೂರಿಸ್ಕೊಂಡು ಶಿವಣ್ಣ ಮತ್ತು ನಮ್ಮ ಸುರೇಂದ್ರ ಗೌಡರು ಮತ್ತು ಇನ್ನೂ ಇಲ್ಲಿ